ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ ಎಲ್ಲರಿಗೂ. ಬ್ಯೂಟಿ ಆಫ್ ಯೂಟ್ಯೂಬ್ ಅದು. ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನನ್ನ ಮೇಲೆ ಆಗಬೇಡಿ. ಕಾರ್ತಿಕ್ ಎಂ ಸದಾಶಿವಪ್ಪ ಅಂತ. ಸೊ ಸಬ್ಸ್ಕ್ರೈಬ್ ಮಾಡಿ. ನಾವು ಬಂದಿದ್ದು ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಪ್ಲೀಸ್ ಹೋಗ್ಬೇಡಿ. ಹೋಗ್ಬೇಡಿ. ನಾನು ಅಥ್ಲೆಟಿಕ್ಸ್ ಓಡ್ತಾ ಇದ್ದೀನಿ. ಮನೆಗೆ ಬನ್ನಿ. ಹಾಯ್ ಗಾಯ್ಸ್, ನಾವಿವತ್ತು ಪಡುಬಿದ್ರೆ ಬೀಚಿಗೆ ಬಂದಿದ್ದೀವಿ. ಅಲ್ಲಿ ನೋಡಿ ನಮ್ಮ ರಘುವಣ್ಣ ಇದ್ದಾರೆ, ನೋಡಿ ರಕ್ಷಿತಾ ಇದ್ದಾರೆ. ಹಾಯ್, ಬನ್ನಿ ಇವತ್ತು ಸ್ವಿಮ್ಮಿಂಗ್ ಮಾಡೋಣ. ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ ಎಲ್ಲರಿಗೂ. ಆ್ಯಕ್ಚುಲಿ ಬೀಚ್ ಲೈಫ್ ಅಂದ್ರೇ ಒಂಥರ ಕ್ರೇಜಿ. ನನಗೆ ಯಾವತ್ತು ಈ ಹಿಲ್ಸ್ ಮತ್ತು ಬೀಚ್ ಕಂಪೇರ್ ಮಾಡಿದರೆ ಯಾವತ್ತು ಬೀಚ್ ಭಾಳ ಇಷ್ಟ. ಏನೋ ಒಂಥರ ನೆಮ್ಮದಿ ಬೀಚಲ್ಲಿದ್ದರೆ. ಸೊ ನೆಮ್ಮದಿ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇದೆ. ನಾವೀಗ ನೀರೊಳಗೆ ಹೋಗ್ತಾ ಇದ್ದೀವಿ. ರೋಡ್ನಿತ್ನ ತಳ್ತೀನಿ ಈಗ. ಹೋಗೋಣ, ಲೆಟ್ಸ್ ಗೋ. ಬನ್ನಿ ಬನ್ನಿ ಬನ್ನಿ. ಓ ಗಾಯ್ಸ್, ಬೀಚಲ್ಲಿ ಸ್ನಾನ ಆಯಿತು. ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ಪಡುಬಿದ್ರಲ್ಲಿ. ತುಂಬ ಖುಷಿ ಆಯಿತು ನೋಡಿ. ಇವರೆಲ್ಲ ಆಟ ಆಡ್ತಿದ್ದಾರೆ ಇನ್ನೂ. ಬಟ್ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯೆನ್ಸ್. ಸೊ ಮತ್ತೆ ವಿಸಿಟ್ ಮಾಡ್ತೀನಿ. ಆದರೆ ತುಂಬ ಮಜಾ ಬಂತು. ಥ್ಯಾಂಕ್ ಯು ಪಡುಬಿದ್ರೆ ಆ್ಯಂಡ್ ರಕ್ಷಿತಾ. ಹಾಯ್ ಗಾಯ್ಸ್, ನೋಡಿ ರಕ್ಷಿತಾ ಅವ್ರದ್ದು ಡಂಪ ರೆಡಿಯಾಗಿದೆ. 2 ಡಿಶ್ ಆಲ್ರೆಡಿ ಮಾಡಿದ್ದಾರೆ. ಡಂಪ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ರಕ್ಷಿತ್ ಅವ್ರದ್ದು ಡಂಪ ಕೊನೆಗೂ ಕನ್ಸ್ಟ್ರಕ್ಷನ್ ಆಗಿ ಓಪನ್ನು ಮಾಡಿದ್ದಾರೆ. ಎಲ್ಲ ಅಥೆಂಟಿಕ್ ಯುಟೆನ್ಸಿಲ್ಸ್, ಏನಂತಾರೆ ಅದಕ್ಕೆ, ಅಡುಗೆ ಸಾಮಗ್ರಿಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ವಾವ್, ಮಡಿಕೆ ನೀರು ಹೇಗಿದೆ. ಹಾಂ, ಇಲ್ಲಿ ನೋಡಿ ಪಟಾಕಿ ಕಿಚನ್ ಇಲ್ಲೇ ಇದ್ದಾರೆ ನೋಡಿ. ಹಾಂ ಅಂತಿದ್ದಾರೆ. ಮಧ್ಯದಲ್ಲಿ ಯೂಸ್ ಮಾಡ್ಬೋದನ? ಏನ ಪ್ರಾಬ್ಲಮ್ ಆಗಲ್ವಾ? ಏನು ಅಂದ್ರೆ ಫುಟೇಜ್ ಕಾಪಿರೈಟ್ಸ್ ಬರುತ್ತಂತನ? ಅದೇ ಬರಲ್ಲ. 1-2 ಸೆಕೆಂಡ್ಸ್ ಎಲ್ಲ, ಮಾತ್ರ 1-2 ಸೆಕೆಂಡ್ಸ್ ಎಲ್ಲ ಬರಲ್ಲ. ಅಲ್ಲ, ಅವ್ರು ಕೇಳ್ತಿರೋದು ಮಿಮ್ಸ್ ಆಡ್ ಮಾಡಿದಾರಲ್ಲ, ಅದು ಬರಲ್ಲ. ಕಾರ್ತಿಕ್ ಅಂತ, ಅವನು ಒಬ್ಬ ಬ್ಲಾಗರು. ಅವನು ಯೂಟ್ಯೂಬ್ ಚಾನೆಲ್ ತುಂಬಾ ದಿವಸದಿಂದ, ತುಂಬಾ ವರ್ಷದಿಂದ ಮಾಡ್ತಾ ಇದ್ದಾನೆ. ಏನೋ ಅದ ಹೆಸರು, ಕಾರ್ತಿಕ್ MS ಅಂತ. ಆ್ಯಕ್ಚುಲಿ ಅವನು RCB ಬಿಗ್ಗೆಸ್ಟ್ ಫ್ಯಾನು. ಒಂದು ಟೈಮಲ್ಲಿ RCB ಟೀಮ್ ಜೊತೆ ಎಲ್ಲ ಇದ್ದ. ಆ್ಯಂಡ್ ಯಾರ ಜೊತೆ ಇದ್ದಿದ್ದು? ದಾನಿಶ್ ಶೇಟ್ ಜೊತೆ ಟೀಮಲ್ಲಿ ಇದ್ವು. ಅದು ಏನೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದ ಬ್ಲಾಗಿಂಗು, ಟ್ರಾವೆಲಿಂಗ್ ಬ್ಲಾಗು ಅವೆಲ್ಲ ಚೆನ್ನಾಗಿ ಮಾಡ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ. ಕಾರ್ತಿಕ್ ಎಂ ಸದಾಶಿವಪ್ಪ ಅಂತ. ಒಳ್ಳೆ, ನಾವಿವಾಗ ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ದೊಡ್ಡದಾಗಿ ಬೆಳೆದ್ಬಿಟ್ರೆ ಆಮೇಲೆ ಇವಾಗಿಂದನೇ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಇವ್ರನ್ನೆಲ್ಲ. ಅಲ್ವನ? ಸಡನ್ನಾಗಿ ಫೇಮಸ್ ಆಗ್ಬಿಡ್ತಾರೆ, ಹೇಳೋಕ್ಕಾಗಲ್ಲ. ಯೂಟ್ಯೂಬ್, ಬ್ಯೂಟಿ ಆಫ್ ಯೂಟ್ಯೂಬ್ ಅದು. ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನನ್ನ ಮೇಲೆ ಆಗಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ. ಬಗ್ಗೆ ಹೇಳಿ ಸಾಕು. ಜೋರು ಅವರ ಬ್ಲಾಗ್ ಆಗ್ತಾ ಉಂಟು. ಮಾಡಿ ಮಾಡಿ ಊಟ ಮಾಡಿ. ತುಂಬಾ ಚಂದ ಇತ್ತು ಆಕ್ಚುಲಿ. ಮತ್ತೆ ಹೀಗೆ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ನಾವು ಬಂದಿದ್ದು ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಪ್ಲೀಸ್ ಹೋಗ್ಬೇಡಿ. ಹೋಗ್ಬೇಡಿ. ಇವಾಗ ಆಕ್ಚುಲಿ ಅವರು ಹೋಗ್ತಾ ಇದ್ದಾರೆ. ಹೇಳಿ. ಅಂದ್ರೆ
ಎಂತ ಕುತ್ಕೊಳ್ತೀರಾ? ಇಲ್ಲ ಹೋಗ್ತಾ ಇದ್ದೀರಾ? ಹೋಗ್ತೀವಿ, ನಮ್ಗೆ ಕೆಲಸ ಇದೆ, ಎಂತ ಮಾಡೋದು. ಬೇಜಾರಾಗ್ತದೆ. ಹೌದಾ? ಹೆಂಗಿತ್ತು ಇವತ್ತು? ಒಂಥರ ಹಬ್ಬದ ಥರ ಇತ್ತಲ್ವಾ? ಹೌದು, ಮಜಾ ಆಯ್ತಲ್ವಾ? ಸೂಪರ್, ಕುಕಿಂಗ್ ಎಲ್ಲ ಮಾಡಿ ಬ್ಯೂಟಿಫುಲ್. ಲಾಸ್ಟ್ ಅಲ್ಲಿ ಒಂದು ಚೆನ್ನಾಗಿದ್ದಾಯ್ತು. ಹೌದು, ಇನ್ನೂ ಚೆನ್ನಾಗಿ ಬೆಳೀರಿ ಯೂಟ್ಯೂಬಲ್ಲಿ, ತುಂಬ ಖುಷಿ ಆಗುತ್ತೆ. ಬೆಂಗಳೂರು ಪೀಪಲ್ ಲವ್ಸ್ ಯು Yes, I know. ಅಲ್ವಾ? ಹಾ. ಚೆನ್ನಾಗಿ ಬೆಳೀರಿ. ಇಲ್ಲಿ ಅಂದ್ ಬ್ಯಾಕಂಡ್ ಸಪೋರ್ಟ್ ತಿಕ್ಕಜಿ ಸಪೋರ್ಟ್ ತಿಕ್ಕಂದಿ ತುಳು ಬರ್ಪುಜಿ ಬರ್ಪುಂಡ ನಂಗೆ ಅರ್ಥ ಆಗ್ತದೆ, ತುಳು ಅರ್ಥ ಆಗ್ತದೆ. ಹೇಳಿ, ತುಂಬ ಖುಷಿ ಆಯ್ತು. ನೀವು ನ್ಯಾಷನಲ್ ಅಥ್ಲೆಟ್ ಅಂತೆ ರನ್ನಿಂಗಲ್ಲಿ. ಹಾಂ ಹೇಳಿ. ಬಟ್ಟೆಲ್ಲ ಹಾಕಿ ಹೋಗುದು ಏನಕ್ಕೆ? ಚೆಕ್ ಮಾಡ್ತಾರಂತನಾ? ನನ್ನ ಅಮ್ಮಗೆ ನಾನು ಓದ್ಬೇಕು ಅಂತ. ನಾನು ಅವರಿಗೆ ಒಂದು ಸತಿ ಎಂತ ಆಯ್ತು ಅಂದ್ರೆ, ನಾನು ಓಡ್ತಾ ಇದ್ದೀನಿ, ನನ್ನ ಅಮ್ಮ ಎಂತ ಫೀಸ್ ಕಟ್ಲಿಕ್ಕೆನ ಎಲ್ಲಿಗೆ ಯಾರಿಗೆ ಬಿಡ್ಲಿಕ್ಕೆ ಬಂದಿದ್ದಾರೆ. ನಂಗೆ ನಾನು ಅಥ್ಲೆಟಿಕ್ಸ್ ಓಡ್ತಾ ಇದ್ದೀನಿ. ಮನೆಗೆ ಬನ್ನಿ, ನಾನು ಆಕ್ಚುಲಿ ನನ್ನ ಬಟ್ಟೆ ಎಲ್ಲ ಬ್ಯಾಗಲ್ಲಿ ಹಾಕಲ್ಲ, ಯಾಕೆಂದ್ರೆ ನನ್ನ ಅಮ್ಮ ಚೆಕ್ ಮಾಡ್ತಾರೆ ನನ್ನ ಬಟ್ಟೆ ಉಂಟು, ನಾನು ಅವರ ಬ್ಯಾಗಲ್ಲಿ ಬಟ್ಟೆ ಎಲ್ಲ ಹಾಕಿ ಹೋಗುದು. ಅಂದ್ರೆ ಆ ಟೈಮಲ್ಲಿ ನನ್ನ ಅಮ್ಮಗೆ ಎಂತ ಅಂದ್ರೆ ಜಸ್ಟ್ ಓದ್ಬೇಕು ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಅಷ್ಟು ಇಲ್ಲ. ನಿಮ್ಗೆ ಇವಾಗಲೂ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆಯಾ? ತುಂಬಾ. ಬಟ್ ಯಾವ್ದು ಟೈಮ್ ಅಲ್ಲಿ ಮಾಡ್ಬೇಕು ಆ ಟೈಮ್ ಅಲ್ಲಿ ಮಾಡ್ಬೇಕು. ಇವಾಗ ನನಗೆ ಬೇರೆ ರೆಸ್ಪಾನ್ಸಿಬಿಲಿಟಿ ಉಂಟು, ಅದೇ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಾಂದ್ರೆ ತುಂಬಾ ಇಂಟ್ರೆಸ್ಟ್. ಇವಾಗ ಸ್ವಲ್ಪ ಅಜ್ಜಿ ಆಗಿದ್ದೀನಿ. ಅಜ್ಜಿ ಕೂಡ ಸ್ಟ್ರಾಂಗ್ ಇರುತ್ತೆ. ಮದುವೆ ವಯಸ್ಸಾಯ್ತು, ಅಜ್ಜಿ ಕೂಡ ಸೊ ಎಂತಾಯ್ತು, ನಾನು ಅಜ್ಜಿ ಆದ್ರೆ ಕೂಡ ನಾನು ಸ್ಟ್ರಾಂಗ್ ಇರ್ತೀನಿ, ನಾನು ರನ್ನಿಂಗ್ ಮಾಡ್ತೀನಿ. ಅಜ್ಜಿ ಆಯ್ತು ಅಂತ ಎಂತ ಇಲ್ಲ, ಇದೇ ಎನರ್ಜಿ ನಾನು ಸಾಯುವ ತನಕ ನನ್ನ ಸೇಮ್ ಎನರ್ಜಿ ಇರುತ್ತೆ. ಮದುವೆ ಯಾವಾಗ? ಮದುವೆ ಇಲ್ಲ, ನೋಡಿದ್ರಲ್ಲ, ನನ್ಗೆ ಇಂಟ್ರೆಸ್ಟ್ ಇಲ್ಲ. ಮತ್ತೆಂತ ಗೊತ್ತುಂಟಾ ಅದೇ ಟೈಮ್ ಅಂದ್ರೆ ಇವಾಗ ನನ್ನ ಅಮ್ಮ ಹೇಳ್ತಾರೆ ಹೋಗು ಸ್ಪೋರ್ಟ್ಸ್ ಅಲ್ಲಿ ಹೋಗು, ಯಾಕೆಂದ್ರೆ ನಾನು ಹೀಗೆ ಆಗಿದ್ದೀನಲ್ವಾ, ಸ್ವಲ್ಪ ಹೀಗೆ ಆಗ್ಲಿಕ್ಕೆ ಅದು ಹೇಳ್ತಾ ಇದ್ದಾರೆ, ಹೋಗು ಕಾಲೇಜಲ್ಲಿ ಇರುವಾಗ ಹೋಗು ಅಂತ. ಬಟ್ ನೋಡು, ಇಲ್ಲ ನಿಮ್ ಜರ್ನಿ ಬಗ್ಗೆ ಅವರೆಲ್ಲ ಮಾತಾಡ್ತಾ ಇದ್ರು. ಇವ್ರ ಹೆಂಗ್ ಫ್ರೆಂಡ್ ಆದ್ರು, ಇವ್ರ ಹೆಂಗ್ ಫ್ರೆಂಡ್, ಇವ್ರು ಮುಂಚೆಂದನು ಮಧ್ಯ ತಮ್ಮ ತಂಗಿ, ಸೊ ಎಲ್ಲ ಹೇಳ್ತಾ ಇದ್ರ. ಜಾತ್ರೆಯಲ್ಲಿ ಸಿಕ್ಕಿದ. ವಿಕಾಸ್ ಜಾತ್ರೆಯಲ್ಲಿ ಸಿಕ್ಕಿದ್ದ? ನೀವು ಜಾತ್ರೆಯಲ್ಲಿ ಸಿಕ್ಕಿದ್ದ? ಜಾತ್ರೆಯಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಇಟ್ಸ್ ಈಸಿ. ಇಲ್ಲ ಫ್ರೆಂಡ್ಸ್ ಹೇಗೆ ಆಗ್ತಾರೆ ಗೊತ್ತುಂಟಾ, ಒಂದ್ಸತಿ ನಾವು ಹೇಳಿದ್ರೆ ಮನೆಗೆ ಬಾ, ಓಕೆ ಸಂಧಿಗೆ ಮನೆಗೆ ಬಾ, ಕನೆಕ್ಷನ್ ಆಗುತ್ತೆ ಅಲ್ವಾ ಆ ಟೈಮಲ್ಲಿ. ಆಗ ನಂತರ ನಾಳೆ ಮತ್ತೊಂದ್ಸತಿ ಬರ್ತದೆ. ಮತ್ತೆ ನನ್ನ ಫ್ರೆಂಡ್ಶಿಪ್ ತುಂಬಾ ಈಸಿಲಿ ಆಗುದು. ಹೌದು, ಆಗುದು ಈಸಿಲಿ, ಹೋಗುದು ಕೂಡ ಕರೆಕ್ಟ್. ಹೋಗ್ತಾರೆ ಕೂಡ ಹೇಗ ಗೊತ್ತುಂಟ, ಅದೆಂತ ಇಲ್ಲ ಅವರು ನನ್ನಿಂದ ಎಂತ ಬೇಜಾರಾಗಿ ಹೋಗಿದ್ದಾರೆ ಅಥವಾ ಎಂತ ಕೋಪ ಮಾಡಿ ಹೋಗಿದ್ದಾರೆ, ಅಲ್ಲ ಓಕೆ ಹೋಗಿದ್ದಾರೆ ಅಷ್ಟೇ. ಇಲ್ಲ ಬಟ್ ನೋಡಿ, ಇವ್ರು ನಿಮಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದಂತೆ, ಹೇಗೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದೀರಾ? ದಟ್ ಇಸ್ ಕೂಲ್ ಅಲ್ಲ. ಜಾಸ್ತಿ ಹತ್ರ ಇದ್ರೆ ಕೂಡ ಫ್ರೆಂಡ್ಶಿಪ್ ವರ್ಕ್ ಆಗಲ್ಲ. ಎಕ್ಸಾಕ್ಟ್ಲಿ. ದೂರನೇ ಇದ್ರೆ ಮತ್ತೆ ಯಾವಾಗ ಬೇಕು ಆ ಟೈಮಲ್ಲಿ ಮೀಟ್ ಆಗಿದ್ರೆ ಆ ಟೈಮಲ್ಲಿ ನಾವು ಹೇಗಂದ್ರೆ ಅದೇ ಕನೆಕ್ಷನ್ ಹೇಗೆ ಗೊತ್ತಿಲ್ಲ, ಜನ್ಮದ ಕನೆಕ್ಷನ್. ಡೈಲಿ ಮೀಟ್ ಮಾಡ್ಬೇಕು, ಡೈಲಿ ಮಾತಾಡ್ಬೇಕು ಅಂತ ಎಂತ ಇಲ್ಲ. ಒಂದು ಅಪರೂಪದಲ್ಲಿ ಸಿಕ್ಕಿದ್ರೆ ಬಟ್ ನಮ್ಮ ಕನೆಕ್ಷನ್ ಹೇಗಂದ್ರೆ ತುಂಬಾ ಬೆಸ್ಟ್ ಫ್ರೆಂಡ್ ಆಗಿ, ಸೊ ವರ್ಕ್ ಆಗುತ್ತೆ. ನೋಡಿ ಗೈಸ್, ಈ ತರ ವರ್ಕ್ ಆಗುತ್ತೆ ರಕ್ಷಿತ್ ಅವ್ರದ್ದು. ಇಲ್ಲ ಆಕ್ಚುಲಿ ನನಗೂ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಮಂಗಳೂರಲ್ಲಿ. ನಾವು PUC 2012 ಅಲ್ಲಿ ಔಟ್ಪುಟ್ ಆಗಿದ್ದು. ಬಟ್ ನಾವು ಯಾವತ್ತೂ ಮಾತಾಡ್ಸಲ್ಲ, ವರ್ಷದಲ್ಲಿ ಒಂದು 2-3 ಸತಿ ಮಾತಾಡ್ಸ್ಬೋದು. ಹಾ, ಬಟ್ ಯಾವತ್ತು ನಾವು ಮೀಟ್ ಆಗ್ತೀವಲ್ಲ ಅದೇ ವೈಬ್, ಸೇಮ್ ವೈಬ್. ಸೊ ಆ ಥರ ಇರಬೇಕು ಫ್ರೆಂಡ್ಸ್ ಅಂದ್ರೆ. ರಕ್ಷಿತಾ, ಖುಷಿ ಆಯ್ತಾ ನಾವು ಬಂದಿದ್ದು? ಹಾ, ಬರ್ತಾನೆ ಇರ್ತೀವಿ ಇನ್ನ. ನಾನು 3 ಮಂತ್ಸಿಗೆ ಒಂದ್ಸತಿ ವ್ಲಾಗ್ ಅಲ್ಲಿ ಹೇಳ್ತಾ ಇದ್ದೀರಲ್ವಾ, ಇದಕ್ಕೆ ಎಲ್ಲ ನಂಬಲ್ಲ ನಾನು. ಇಲ್ಲ 100% ಬರ್ತೀವಿ. ಇಲ್ಲ ಬರ್ತೀವಿ, 100% ಬರ್ತೀವಿ. ನಾನು ಬರ್ತಾನೆ ಇರ್ತೀನಿ, ರಘುವಣ್ಣ ಹಂಗೂ ಕರ್ಕೊಂಡು ಬರ್ತಾ ಇರ್ತೀನಿ, ನೋ ವರೀಸ್. ರೋನಿತ್ ನೀನ್ ಬರಲ್ವಾ? ಇದೆ ಯಾರ್ದು ನಾನು ಹೇಳಿ ತಿಂತಾ ಇದ್ದೀನಿ ನನಗೆ ಗೊತ್ತಿಲ್ಲ, ನಿಮ್ದ ರಘುವಣ್ಣ ಅದು ಗೊತ್ತಿಲ್ಲ. ಪ್ಲೇಟ್ ಅಲ್ಲಿ ಇಟ್ಟಿ ಬಂದಿದ್ದೀರಾ, ಅರ್ಧನೇ ತಿಂದಿದ್ದೀರಾ ನೀವು? ಮೋಸ್ಟ್ಲಿ ರಘುವಣ್ಣ, ನಾನು ತಿಂದೆ ಫುಲ್. ಇದು ಫುಲ್ ತಿನ್ಬೇಕು, ಮಾಸ ಉಂಟು ಎಷ್ಟು. ಆದ್ರೆ ಆಕ್ಚುಲಿ ನಾವು ಒಂದು 3 days ಇದ್ವಲ್ಲ ಗೈಸ್, ನಿಜವಾಗ್ಲೂ
ರಕ್ಷಿತಾ ಆ್ಯಂಡ್ ಫ್ಯಾಮಿಲಿ ಯಾರೇ ಇರ್ಬೋದು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗಂತೂ ಸಖತ್ ಖುಷಿ ಆಯಿತು. ನಾವು ಬೇರೆ ಕಡೆ ಇದೀವಿ ಅಂತಲೇ ಫೀಲ್ ಆಗಲಿಲ್ಲ, ಬೆಂಗಳೂರಲ್ಲೇ ಇದ್ದೀವಿ ಅನ್ನಿಸ್ಬಿಡ್ತು. ಸೊ ಹಾಗಾಗಿ ನೀವು ಬೆಂಗಳೂರಿಗೆ ಬಂದಾಗಲೂ ನಿಜ ಪ್ರಾಮಿಸ್ ಇದಕ್ಕೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ಬಟ್ಟೆ ತಗೊಂಬ. ಲಾಸ್ಟ್ ಫೋಟೋಶೂಟ್ ಕಮಾನ್ ಎಲ್ಲ ಬನ್ನಿ. ಅಲ್ಲಿ ವಾಶ್ರೂಮ್ ಲಾಸ್ಟ್ ಅಲ್ಲ ಇವಾಗ ಈ ಟ್ರಿಪ್ ಲಾಸ್ಟ್. ಎಂತ ನಾನು ಎಂತ ಬೇಗ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀರಾ? ಲೆಟ್ಸ್ ಗೋ ಬಾರ ಹುಡುಗಿ ಅವ್ರ ಬರ್ಡ್. ಬನ್ನಿ ವಿಕಾಸ್. ತಂದು ಇಡ್ತೀನಿ ನಾನು. ನೆಕ್ಸ್ಟ್ ಟೈಮ್ ಹಾ ತಗೊಂಡು ಹಾ ಬಾಯ್ ರಕ್ಷಿತಾ. ಬಾಯ್ ವಿ ಲವ್ ಉಡುಪಿ. ಪಡುಬಿದ್ರೆ ಬಾಯ್. ಬಾಯ್ 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 ರೋನಿ. ಮತ್ತೆ ನಿಮ್ಮ ತಂದೆಗೆ ಹೇಳು 2 ಮಿನ್ಸಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಮತ್ತೆ. ಬಾಯ್ ಬಾಯ್ ಗೈಸ್. ನನ್ನ ರಘುವನ್ನ ಹೋಗ್ತಾ ಇದ್ದಾರೆ ಮನೆಗೆ ಬ್ಯಾಂಗ್ಳೂರಿಗೆ. ಮ್ಯಾಂಗ್ಳೂರಿಗೆ ಬರ್ಲಿಕ್ಕೆ ಉಂಟು, ಆದ್ರೆ ಮೇಲೆ ಮೀಟ್ ನೆಕ್ಸ್ಟ್ ಮಂತ್ ಸಿಗೋಣ. ಬಾಯ್ ರಕ್ಷಿತಾ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಬಾಯ್ ಬಾಯ್.